ಈಗಾಗಲೇ ಸಮೀಕ್ಷೆಗಳು ಹೊರಬಿದ್ದ ಬಳಿಕ ಇನ್ನು ಕೇವಲ ಕೆಲವು ಗಂಟೆಗಳು ಮಾತ್ರ ಬಾಕಿ ಇದೆ ರಿಸಲ್ಟ್ ಅನೌನ್ಸ್ ಆಗೋದಕ್ಕೆ. ದೋಸ್ತಿಯ ಪ್ಲಸ್ ಏನು ಮೈನಸ್ ಏನು, ಜೆಡಿಎಸ್ ಕಾಂಗ್ರೆಸ್ ದೋಸ್ತಿ ಯಾರಿಗ್ ಲಾಭ ಯಾರಿಗ್ ನಷ್ಟ, ಇಲ್ಲಿ ಲಾಭ ಆಗಿದ್ದು ಜೆಡಿಎಸ್ಗ ಕಾಂಗ್ರೆಸ್ಗ ಅನ್ನುವ ಪ್ರಶ್ನೆ ಕೂಡ ಇದೆ. ಮತ್ತೊಂದು ಕಡೆ ದೋಸ್ತಿ ವರ್ಕೌಟ್ ಆಗಿಲ್ಲ ಅಂತ ಹೇಳ್ತಾ ಇದೆ ಸಮೀಕ್ಷೆ. ದೋಸ್ತಿಯಿಂದ ಕೈ ಸುಟ್ಕೊಂಡಿವಿ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು. ಕಾರ್ಯಕರ್ತರು ಕೂಡ ಈಗಾಗಲೇ ದೋಸ್ತಿಯ ವಿರುದ್ಧ ಅಪಸ್ವರವನ್ನ ಎತ್ತಿದ್ದಾರೆ. ಸೊ ದೋಸ್ತಿ ಇಲ್ಲಿ ವರ್ಕೌಟ್ ಆಗಿಲ್ಲ ಅನ್ನೋದನ್ನ ಸಮೀಕ್ಷೆ ಈಗಾಗಲೇ ಹೇಳ್ತಾ ಇದೆ. ಹಾಗಾಗಿ ದೋಸ್ತಿಯಿಂದ ನಾವು ಕೈ ಸುಟ್ಕೊಂಡ್ವಿ ಅನ್ನುವಂತಹ ಒಂದು ಭಾವನೆ ಕಾಂಗ್ರೆಸ್ಗೆ ಬಂದಿದೆ. ಕಾಂಗ್ರೆಸ್ ಕಾರ್ಯಕರ್ತರ ಮನಸ್ಥಿತಿ ಕೂಡ ಅದೇ ರೀತಿಯಲ್ಲಿದೆ. ದೋಸ್ತಿ ವಿರುದ್ಧ ಕಾರ್ಯಕರ್ತರು ಅಪಸ್ವರವನ್ನ ಎತ್ತಿದ್ದಾರೆ. ಮೈಸೂರು, ಕೊಡಗು, ಮಂಡ್ಯ ಕ್ಷೇತ್ರ ಇದಕ್ಕೆ ಸ್ಪಷ್ಟ ನಿದರ್ಶನ. ದೋಸ್ತಿ ವಿರುದ್ಧ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬಹಿರಂಗವಾಗಿ ಕಾರ್ಯಕರ್ತರು ತಮ್ಮ ಅಸಮಾಧಾನವನ್ನ ಹೊರಹಾಕೋದ್ರ ಮೂಲಕ ತಾವು ಯಾವ ರೀತಿಯಾಗಿ ಈಗಾಗಲೇ ಎಲೆಕ್ಷನ್ಗೆ ರೆಡಿ ಆಗಿರ್ಲಿಲ್ಲ ಅನ್ನೋದನ್ನು ಕೂಡ ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ರು. ದೋಸ್ತಿ ಏನಿದ್ರು ಮೇಲ್ಮಟ್ಟಕ್ಕೆ, ತಳ ಹಂತದಲ್ಲಿ ಕೆಳ ಹಂತದಲ್ಲಿ ಇದು ಯಾವುದು ಕೂಡ ತಳಮಟ್ಟದಲ್ಲಿ ವರ್ಕೌಟ್ ಆಗಿಲ್ಲ ಅನ್ನುವಂತಹ ಒಂದು ಅಸಮಾಧಾನ ಕಾರ್ಯಕರ್ತರಲ್ಲಿದೆ. ಒಂದ್ ಕಡೆ ಮೈತ್ರಿ ಬಹಳ ಈಗ ಒಂದು ರೀತಿಯಲ್ಲಿ ಅಸಮಾಧಾನಕ್ಕೆ ಕಾರಣ ಆಗಿದೆ. ವರ್ಕೌಟ್ ಆಗಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸಮೀಕ್ಷೆ ಕೂಡ ಅದನ್ನೇ ಪ್ರೂವ್ ಮಾಡಿಬಿಟ್ಟಿದೆ. ಹಾಗಾದ್ರೆ ಯಾವ ರೀತಿಯ ಲೆಕ್ಕಾಚಾರಗಳು ನಡೀತಾ ಇದೆ, ಯಾರಿಗೆ ಲಾಭ ಯಾರಿಗೆ ನಷ್ಟ, ಯಾವ ರೀತಿಯಾಗಿ ಕಾರ್ಯಕರ್ತರಲ್ಲಿ ಅಸಮಾಧಾನಕ್ಕೆ ಇದು ಕಾರಣ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಮಂಡ್ಯ ರಿಪೋರ್ಟರ್ ರಾಘವೇಂದ್ರ ಗಂಜಂ ನೇರ ಸಂಪರ್ಕದಲ್ಲಿದ್ದಾರೆ. ಹಾಸನದಲ್ಲೂ ಕೂಡ ಅದೇ ರೀತಿಯ ಪರಿಸ್ಥಿತಿ ಇದೆಯಾ ಅನ್ನೋದನ್ನ ಹೇಳೋದಕ್ಕೆ ನಮ್ಮ ರಿಪೋರ್ಟರ್ ಅಶೋಕ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನೇರವಾಗಿ ಮಂಡ್ಯಕ್ಕೆ ಹೋಗೋಣ. ರಾಘವೇಂದ್ರ ಗಂಜಂ, ಒಂದ್ ಕಡೆ ಈಗ ಮುಖ್ಯವಾಗಿ ಮೈತ್ರಿ ಎಲ್ಲೂ ಕೂಡ ಒಟ್ಟಾದ್ರೂ ಕೂಡ ಮಂಡ್ಯದಲ್ಲಿ ಮೈಸೂರಲ್ಲಿ ಆಗ್ಲೇ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಕಾರ್ಯಕರ್ತರಲ್ಲಿ ಈಗಲೂ ಕೂಡ ಅಲ್ಲಿ ಒಟ್ಟಾಗೋದಕ್ಕೆ ಸಾಧ್ಯ ಆಗ್ಲಿಲ್ಲ ಕಾಂಗ್ರೆಸ್ ಜೆಡಿಎಸ್ ಅಂತ ಹೇಳಿ. ಸೊ ಯಾವ ರೀತಿಯ ಸಿಚುವೇಶನ್ ಇದೆ, ಯಾರಿಗೆ ಲಾಭ ಆಗಿದೆ, ಕಾಂಗ್ರೆಸ್ಗ ಜೆಡಿಎಸ್ಗ ಅಥವಾ ಬಿಜೆಪಿಗ ಅಲ್ಲಿ ಅಂತ ಹೇಳಿ ಮೈತ್ರಿಯಿಂದ? ಖಂಡಿತವಾಗಿ ನವಿತಾ, ಏನು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲುವಾಗಿ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಗಳು, ಅದರಲ್ಲೂ ಕೂಡ ಮುಖ್ಯವಾಗಿ ನಾಯಕರುಗಳು ಮಂಡ್ಯದಲ್ಲಿ ಒಂದು ಪ್ರಚಾರ ಮಾಡಿದ್ರು. ಆದರೆ ಈ ಒಂದು ಮೈತ್ರಿ ಕೂಡ ಮಂಡ್ಯದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ವರ್ಕೌಟ್ ಆಗಿಲ್ಲ. ಇದಕ್ಕೆ ಉತ್ತಮ ನಿದರ್ಶನ ಅಂದ್ರೆ ಮಂಡ್ಯದಲ್ಲಿ ಈಗಲೂ ಕೂಡ ಏನು ಜೆಡಿಎಸ್ ಮತ್ತು ಕಾಂಗ್ರೆಸ್ ನಾಯಕರ ನಡೆಯುತ್ತಿರುವಂತಹ ಒಂದು ಕಿತ್ತಾಟ. ಯಾಕೆಂದ್ರೆ ರಾಜ್ಯದಲ್ಲಿ ಮೇಲ್ಮಟ್ಟದಲ್ಲಿ ಒಂದು ಮೈತ್ರಿ ಆಗಿದೆ, ಆದ್ರೆ ತಳಮಟ್ಟದಲ್ಲಿ ಏನು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ತಳಮಟ್ಟದಲ್ಲಿರುವಂತಹ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಕೂಡ ಮೈತ್ರಿನ ಒಪ್ಕೋತಲ್ಲ. ಹೀಗಾಗಿನೇ ಈ ಬಾರಿಯ ಏನು ಲೋಕಸಭಾ ಚುನಾವಣೆಯಲ್ಲಿ ಅದರಲ್ಲೂ ಕೂಡ ಮಂಡ್ಯ ಕ್ಷೇತ್ರದಲ್ಲಿ ನಿಖಿಲ್ ರವರ ವಿರುದ್ಧವಾಗಿ ಕಾಂಗ್ರೆಸ್ನ ಬಹುತೇಕ ಕಾರ್ಯಕರ್ತರು ಕೂಡ ಈಗ ಒಂದು ಮತವನ್ನು ಚಲಾಯಿಸಿದ್ದಾರೆ. ಈ ಬಾರಿಯಾಗಿ ಇದಕ್ಕೆ ಕೂಡ ಜೆಡಿಎಸ್ನವರು ಕೂಡ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತವಾಗಿದೆ. ಜೊತೆಗೆ ಈಗ ನಮ್ಮ ಜೊತೆ ಮಂಡ್ಯದಲ್ಲಿ ಇರುವ ಕಾರ್ಯಕರ್ತರಾದಂತಹ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನೇ ಮಾತಾಡ್ಸೋಣ. ಮಂಡ್ಯದಲ್ಲಿ ಏನೆಲ್ಲ ಆಗಿದೆ, ಮೈತ್ರಿಯಿಂದ ಯಾವುದು ಪಕ್ಷಕ್ಕೆ ಲಾಭ ಆಗಿದೆ ಅನ್ನೋ ಬಗ್ಗೆ ಮೊದಲು ನಾವು ಕಾಂಗ್ರೆಸ್ನ ಲೀಡರ್ನ ಮಾತಾಡಿಸ್ತೀನಿ. ಮೊದಲು ಅವ್ರೇನು ಹೇಳ್ತಾರೆ. ಸರ್ ನಮಸ್ತೆ ಸರ್. ಸರ್, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರು, ಆದ್ರೆ ಎಲ್ಲೂ ಕೂಡ ಒಂದು ಮೈತ್ರಿ ಆಗಲಿಲ್ಲ. ಇದರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಆಯ್ತು ಸರ್? ಸರ್, ಏನು ಈಗ ಮೈತ್ರಿ, ಈಗ ಬಿಜೆಪಿನ ಕೋಮುವಾದಿ ಬಿಜೆಪಿನ ದೂರ ಇಡಬೇಕು, ಇಡೀ ದೇಶದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಜಾತ್ಯತೀತ ಪಕ್ಷಗಳು ಒಂದಾಗಬೇಕು ಅಂತೇಳಿ ನಮ್ಮ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮೈತ್ರಿನ ಧರ್ಮನ ಮಾಡಿದ್ರು. ಅದೇ ಥರ ಈ ಕುಮಾರಸ್ವಾಮಿ ಅವರಿಗೆ ಅಧಿಕಾರನೂ ಕೊಟ್ಟರು. ಆದರೆ ಮೈತ್ರಿನ ಎಲ್ಲೋ ಸರಿದೂಗಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ವಿಫಲ ಆದರು. ಇಲ್ಲಿದ್ದಂಥ ಕಾಂಗ್ರೆಸ್ನ ಮಾಜಿ ಶಾಸಕರಾಗ್ಬೋದು, ಮಾಜಿ ಸಚಿವರಾಗ್ಬೋದು, ಎಲ್ಲ ಪರಾಜಿತ ಅಭ್ಯರ್ಥಿಗಳಾಗ್ಬೋದು, ಕಾಂಗ್ರೆಸ್ನ ಮುಖಂಡರುಗಳನ್ನ ಜೊತೆ ಕರ್ಕೊಂಡು ಹೋಗುವಂಥ ಇದರಲ್ಲಿ ವಿಫಲ ಆದರು ಕುಮಾರಸ್ವಾಮಿ ಅವರು. ಹಾಗಾಗಿ ಎಲ್ಲೋ ಒಂದು ಕಡೆ ಸ್ವಾಭಿಮಾನದ ಧಕ್ಕೆ ಬಂತು, ವಿಧಿ ಇರಲಿಲ್ಲ. ನಾವೆಲ್ಲ ಒಂದು ಕಡೆ ನಮ್ಮ ಪಕ್ಷನ ಕಾಂಗ್ರೆಸ್ನ ಅಸ್ತಿತ್ವ ಉಳಿಸ್ಕೋಬೇಕಾಗಿತ್ತು. ಹಾಗಾಗಿ ನಾವು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವ್ರನ್ನ ಕ್ಯಾಂಡಿಡೇಟ್ ಆದಮೇಲೆ ಅವ್ರ ಪರವಾಗಿ ಹೋರಾಟ ಮಾಡಿದ್ವಿ. ಇವತ್ತು ಎಲ್ಲ ಸಮೀಕ್ಷೆಗಳಲ್ಲೂ ಬರ್ತಾ ಇದೆ, ನಿಮಗೂ ಗೊತ್ತಿರ್ಬೋದು. ಇವತ್ತು ಸುಮಲತಾ ಅಂಬರೀಶ್ ಅವರು ಎಲ್ಲ 8 ತಾಲೂಕಲ್ಲೂ ಅಸೆಂಬ್ಲಿಲೂ ಅತಿ ಹೆಚ್ಚು ಬಹುಮತನ ಪಡೀತಾರೆ. 1ರಿಂದ 1.5 ಲಕ್ಷ ಲೀಡಲ್ಲಿ ಅಂತರದಲ್ಲಿ ಸುಮಲತಾ ಅಂಬರೀಶ್ ಅವರು ಈ ಸರಿ ಜಯ ಬಾರಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದು ಕಾಂಗ್ರೆಸ್ನವರು ಹೇಳೋ ಮಾತಾದ್ರೆ, ಇನ್ನು ಜೆಡಿಎಸ್ನವರು ಈ ಬಾರಿ ಮೈತ್ರಿ ಬಗ್ಗೆ ಏನು ಹೇಳ್ತಾರೆ? ಮೈತ್ರಿ ಬಾರಿ ಮಂಡ್ಯದಲ್ಲಿ ವರ್ಕೌಟ್ ಆಗಿದೆ ಅನ್ನೋ ಬಗ್ಗೆ ಮಾತಾಡ್ತಾರೆ. ಮಂಡ್ಯದ ಜೆಡಿಎಸ್ ಮುಖಂಡರು ಸಿದ್ದಣ್ಣ ಅವರು ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ ಸರ್. ಸರ್, ಈ ಬಾರಿ ಮಂಡ್ಯದಲ್ಲಿ ಮೈತ್ರಿ ವರ್ಕೌಟ್ ಆಗಿದೆಯಾ? ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ರವರನ್ನ ಸ್ವತಃ ಮುಖ್ಯಮಂತ್ರಿ ಮಗನಾಗಿದ್ರು, ಅವರು ನಿಲ್ಲಿಸಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಅವರು ಮೈತ್ರಿ ಮಾಡಿಲ್ಲ. ಹೀಗಾಗಿ ನಿಮ್ಮ ಪಕ್ಷಕ್ಕೆ ಲಾಭನ ನಷ್ಟ ಸರ್ ಇದು?
ನಾವು ಹಿಂದೆ ಕಾಂಗ್ರೆಸ್ ವಿರುದ್ಧ ಹೋರಾಡಿದವರು, JDS ಕಾಂಗ್ರೆಸ್ ವಿರುದ್ಧ ಹೋರಾಡಿದ್ರು. ಆ ಟೈಮಲ್ಲೂ ಸಹ ನಾವು ಗೆದ್ದಿದ್ದೀವಿ, ನಾವು JDS ಗೆದ್ದಿದೆ. ಹಾಗಾಗಿ ಇಲ್ಲಿ ಮೈತ್ರಿ ಅಭ್ಯರ್ಥಿ ಹಾಕಿದ್ರು 90% ಯಾರೂ ಮೈತ್ರಿ ಅಭ್ಯರ್ಥಿ ಥರ ಮಾಡಲಿಲ್ಲ. ಒಂದು 10% ಮೈತ್ರಿ ಅಭ್ಯರ್ಥಿ ಪರ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಕೆಲವರು. ಸರ್, ಇದೇನಾದ್ರು ನಿಮ್ಮ ಪಕ್ಷಕ್ಕೆ ಹೊಡೆತ ಬೀಳುತ್ತಾ? ಇದು ಯಾವುದೇ ಕಾರಣಕ್ಕೂ ಹೊಡೆತ ಬೀಳಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು 40-50 ಗೆಲ್ತಾರೆ. ಸರ್, ಎಲ್ಲಾ ಕಡೆ ಕೂಡ ಹೇಳ್ತಿರೋದು ಕಾಂಗ್ರೆಸ್ನವರು ಮಾಡಿಲ್ಲ ಅಂತ ನಿಮ್ಮ JDSನವರು ಆರೋಪ ಮಾಡ್ತಾರೆ. ಇದ್ರ ಬಗ್ಗೆ ನೀವು ನೋಡೋದಾದ್ರೆ ಏನೋ ಒಂದ್ ಕಡೆ JDS ನಷ್ಟ ಆಗಿದೆ ಅಲ್ವಾ? ನಾನು ಹೇಳ್ತೀನಿ ಕೇಳಿ, ಈಗ 12 ಸಮೀಕ್ಷೆಗಳು ಮಾಡಿವೆ ಈಗ ನಿಮ್ಮ ಸುದ್ದಿವಾಹಿನಿಗಳು. ಇನ್ನು JDS ಮಾತಾದ್ರೆ ಇನ್ನು ಬಿಜೆಪಿ ಅವರು ಕೂಡ ಇದ್ದಾರೆ, ಅವ್ರು ಏನ್ ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ ಸರ್, ಈ ಬಾರಿ ಯಾರಿಗೆ ನಷ್ಟ ಲಾಭ ಮೈತ್ರಿ ಒಡನಾಟದಲ್ಲಿ? ಸರ್, ಮೈತ್ರಿ ಒಡನಾಟದಲ್ಲಿ ಮಂಡ್ಯದಲ್ಲಿ ಕಾಂಗ್ರೆಸ್ಗೂ ಏಟಾಗುತ್ತೆ, JDSಗೂ ಏಟಾಗುತ್ತೆ. ಸುಮಲತಾ ಅವರು ಸ್ಪಷ್ಟ ಬಹುಮತದಿಂದ ಗೆದ್ದು ಹೋಗ್ತಾರೆ. ಕಾರಣ ಹೋದ್ರು ಇಷ್ಟೇ, ಕಾಂಗ್ರೆಸ್ ನಾಯಕರನ್ನ ಕಾಂಗ್ರೆಸ್ ಜೊತೆನೆ ಮೈತ್ರಿ ಮಾಡಿಕೊಂಡು JDS ಲೀಡರ್ಗಳು ಸ್ವತಃ ಪುಟ್ಟರಾಜು ಅವರ ಡೆಡ್ ಆರ್ಸ್ ಅನ್ನ ಪದನ ಸ್ವತಃ ಚಲುವರಾಯಸ್ವಾಮಿ ಅವರು ಬಳಸಿದ್ರು ಚುನಾವಣೆ ಸಂದರ್ಭದಲ್ಲಿ. ಇದಿಷ್ಟು ಏನು ಮಂಡ್ಯದ ಏನು JDS ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ಮಾತು. ನವಿತಾ, ಅಶೋಕ್, ಹಾಸನದ ಕತೆ ಏನು ಅನ್ನೋದನ್ನ ನೇರವಾಗಿ ಹೇಳೋದಾದ್ರೆ ನವಿತಾ, ಏನು ಹಾಸನ ಕ್ಷೇತ್ರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಆರಂಭವಾದ ಕೂಡ ಈವರೆಗೂ ಕೂಡ ಭಾರಿ ಜಿದ್ದಾಜಿದ್ದಿ ಆಗಿರುವಂತದ್ದು. ಅಂದ್ರೆ ಒಂದ್ ಕಡೆ ಮೈತ್ರಿ ಪಕ್ಷದ ಸರ್ಕಾರ ಇದ್ರು ಕೂಡ, ಜೊತೆಗೆ ಮೈತ್ರಿ ಅಭ್ಯರ್ಥಿ ಕಣಕ್ಕಿಳಿದಿದ್ರು ಕೂಡ JDS ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಆಗಿದ್ದಾಗೆ ಏನು ಒಂದ್ ರೀತಿ ಮುಸ್ಕಿನ ಗುದ್ದಾಟ ನಡೆದಿತ್ತು. ಜೊತೆಗೆ ಅದು ಈ ಚುನಾವಣೆಯಲ್ಲಿ ಬಹಿರಂಗವಾಗಿ ಅದು ಕಾಣಿಸ್ಕೊಳ್ತು. ಒಂದ್ ಕಡೆ ಸ್ವಿಚ್ಚನ್ನ ಒತ್ತಿದ್ರೆ ಮತ್ತೊಂದ್ ಕಡೆ ಬಲ್ಪ್ ಉರಿತಿದೆ ಅನ್ನುವಂತ ಹೇಳುವಂತ ಮಾತಿದೆ. ಅದೇ ರೀತಿ ಮೈಸೂರಿನಲ್ಲಿ ಏನಾದ್ರು JDS ಕಾರ್ಯಕರ್ತರು ಏನು ಕಾಂಗ್ರೆಸ್ಗೆ ನಾವು ವೋಟ್ ಹಾಕಲ್ಲ ಅಂತ ಏನಾದ್ರು ಅವರು ಸಿಡಿದಿದ್ರೆ, ಇಲ್ಲಿ ಹಾಸನದಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಏನು JDS ವಿರುದ್ಧ ಸಿಡಿದ್ರು. ಆ ರೀತಿ ಇವರು ಸಭೆಯನ್ನ ಮಾಡಿ ಆಗಿಂದಾಗೆ ಇವರು ಮೈತ್ರಿಯಲ್ಲಿ ಬಹಿರಂಗವಾಗಿ ಈಗ ಏನು ಅವರ ಮುಸ್ಕಿನ ಗುದ್ದಾಟ ಇಲ್ಲಿ ಕಂಡು ಬಂತು. ಜೊತೆಗೆ ಈಗ ನನ್ನ ಜೊತೆಗ JDS ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರಿದ್ರೆ ಅವ್ರನ್ನ ಕೇಳ್ತೀವಿ, ಈಗ ಮೈತ್ರಿ ಸರ್ಕಾರದ ಅಸ್ಥಿರತೆಯಲ್ಲಿ ಯಾವ ರೀತಿ ಯಾರಿಗೆ ಲಾಭ ಆಗುತ್ತೆ ಮತ್ತು ಯಾರಿಗೆ ನಷ್ಟ ಆಗುತ್ತೆ ಅನ್ನೋಂಥದ್ರ. ಸರ್, ಈಗ ಮೈತ್ರಿ ಸರ್ಕಾರ ಒಂದ್ ರೀತಿ ಅಸ್ಥಿರತೆ ಇರುವಂತದ್ದು, ಮತ್ತೊಂದ್ ಕಡೆ ಬಿಜೆಪಿ ಆಪರೇಷನ್ ಕಮಲ ಸಕ್ಸಸ್ ಆಗುತ್ತೆ, 20 ಜನ ಶಾಸಕರಿದ್ರೆ ಅಂತ ಹೇಳ್ತಾರೆ. ಇದು ಯಾರಿಗೆ ಬಿಜೆಪಿಗೆ ಲಾಭ ಆಗುತ್ತಾ ಅಥವಾ JDS ಲಾಭ ಆಗುತ್ತಾ ಅಥವಾ ಕಾಂಗ್ರೆಸ್ಗೆ ಲಾಭ ಆಗುತ್ತಾ ಅಥವಾ ಯಾರಿಗೆ ನಷ್ಟ ಆಗುತ್ತೆ? ಮೈತ್ರಿಯಿಂದ ನಮಗೆ ಖಂಡಿತವಾಗ್ಲೂ ಲಾಭ ಆಗಿದೆ. ಇಲ್ಲಿ ಕಾಂಗ್ರೆಸ್ ಮತ್ತೆ JDS ಮೈತ್ರಿಯಾಗಿ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಬೇರೆ ಯಾರ್ಯಾರೋ ಪಕ್ಷದಿಂದ ಬಂದಿರೋರು ಮೈತ್ರಿಗೆ ಅಂದ್ರೆ ಕಾಂಗ್ರೆಸ್ಗೆ ಬೇರೆ ಪಕ್ಷದಿಂದ ಬಂದಿರೋಂಥವ್ರು ಮಾತ್ರ ಆತರ ವಿರೋಧ ವ್ಯಕ್ತಪಡಿಸಿದರೆ ಬಿಟ್ರೆ ಮೂಲ ಕಾಂಗ್ರೆಸ್ಸಿಗರೆಲ್ಲ ನಮ್ಗೇನೆ ಸಪೋರ್ಟ್ ಮಾಡಿದ್ದಾರೆ. ಮೈತ್ರಿ ಧರ್ಮ ಇಲ್ಲಿ ಪಾಲನೆ ಆಗಿದೆ. ಅದೇ ತರ ಎಲ್ಲ ಕಡೆನೂ ಆಗಿದೆ ಅಂತ ನಮ್ಮ ಭಾವನೆ ಇದೆ. ಯಾಕೆಂದ್ರೆ ಮೂಲ ಕಾಂಗ್ರೆಸ್ಸಿಗರು ಎಲ್ಲರನ್ನು ಒಟ್ಟಿಗೆನೆ ಸಹಾಯ ಮಾಡಿದ್ದಾರೆ. ಮೈತ್ರಿ ಇವರ ಹೊಡೆದಾಟದಿಂದ ನಿಮಗೆ ಏನು ಬಿಜೆಪಿಗೆ ಲಾಭ ಆಗುತ್ತಾ? ಏನು ಬಿಜೆಪಿಗೆ 100ಕ್ಕೆ 100ರಷ್ಟು ಅನುಕೂಲ ಆಗಿದೆ. ಯಾಕಂದ್ರೆ ಇವರು ಮೇಲ್ಗಡೆ ಹೊಂದಾಣಿಕೆ ಮಾಡ್ಕೊಂಡು ಇಲ್ಲಿ ಕಾರ್ಯಕರ್ತರನ್ನು ಯಾವುದೇ ತರದ ಮಾತುಗಳನ್ನ ಕೇಳಿಲ್ಲ, ಅವ್ರನ್ನ ನಿರ್ಲಕ್ಷ್ಯ ಮಾಡಿದ್ರು. ಅದರಿಂದ ಹಾಸನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಪೂರ್ಣವಾಗಿ ಬಿಜೆಪಿ ಜೊತೆ ಇದ್ದಾರೆ, ಬಿಜೆಪಿ ಜೊತೆ ವೋಟ್ಗಳನ್ನು ಹಾಕ್ಸಿದ್ದಾರೆ. ಹಾಗಾಗಿ ಈ ಬಾರಿ ಹಾಸನದಲ್ಲಿ ವಿಶೇಷವಾಗಿ ಪ್ರಪ್ರಥಮ ರಿಸಲ್ಟ್ ಅಂದ್ರೆ ಬಿಜೆಪಿ ಗೆಲ್ಲುವುದರ ಮೂಲಕ ಮೈತ್ರಿ ಸರ್ಕಾರದ ಅಸ್ಥಿರತೆ ಕಾಣಿಸ್ಕೊಂಡು ಬಿಜೆಪಿಗೆ ನಷ್ಟನ ಅಥವಾ ಕಾಂಗ್ರೆಸ್ ನಷ್ಟ ಅಥವಾ ಯಾರಿಗೆ ಲಾಭ ಆಗುತ್ತೆ? ಸರ್, ಇಲ್ಲಿ ಲಾಭ ನಷ್ಟ ಏನ್ ಯಾರಿಗೂ ಆಗಲ್ಲ. ಇಲ್ಲಿ ಜನಗಳಿಗೋಸ್ಕರ ಸೇವೆ ಮಾಡಬೇಕು ಅನ್ನೋ ಒಂದು ಇದ್ರಲ್ಲಿ ಈ ಕಾಂಗ್ರೆಸ್ ಮತ್ತೆ JDS ಮೈತ್ರಿ ಮಾಡ್ಕೊಂಡು ಜನಗಳ ಸೇವೆ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ. ಅದನ್ನ ಈಗೇನಾಗಿದೆ, ಬಿಜೆಪಿಗೆ ಅಧಿಕಾರ ಸಿಕ್ಕಿಲ್ಲ, ಆಗೇನಾರು ಮಾಡಬೇಕು ಅಂತ ಸ್ವಲ್ಪ ಶಾಸಕರುಗಳ ಜೊತೆ ಇವರು ಒಪ್ಪಂದಗಳು ಮಾಡ್ಕೊಂಡು ಅದು ಇದು ನೀವೇ ನೋಡಿದ್ರಲ್ಲ, ಆಡಿಯೋ ಗಿಡಿಯೋ ಎಲ್ಲ ನೀವೇ ತೋರಿಸಿದ್ರಿ. ಅಷ್ಟು ಕೋಟಿ ಇಷ್ಟು ಕೋಟಿ ಅಂತ ಕೊಡ್ತೀವಿ ಅಂತ ಹೇಳಿ ಈ ತರ ಮಾತಾಡಿಸ್ತಾ ಇದಾರೆ ಅಷ್ಟೇ. ಅದ್ ಬಿಟ್ರೆ ಕೆಲವ್ರು ಹೋದ್ರೂ ಒಂದು ಅದೇನ್ ನಷ್ಟ ಆಗಲ್ಲ. ಇವ್ರು ಹೇಳ್ತಿದ್ದಾರೆ ಹಾಸನದಲ್ಲೆಲ್ಲ ಒಟ್ಟಿಗಿದೀವಿ ಅಂತ. ಹಾಸನದಲ್ಲಿ ಈ ಸತಿ ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ ಎಷ್ಟು ಲೀಡ್ ಬರುತ್ತೆ JDSಗೆ ಅಥವಾ ಬಿಜೆಪಿಗೆ ಎಷ್ಟು ವೋಟ್ ಬೀಳುತ್ತೆ. ಥ್ಯಾಂಕ್ ಯು ಅಶೋಕ್. ಹಾಗೇನೆ ರಾಘವೇಂದ್ರ ಗಂಜಾಮ್, ಈಗಾಗಲೇ ಏನಾಗುತ್ತೆ ಅಲ್ಲಿನ ಸಿಚುವೇಶನ್ ಅನ್ನೋದನ್ನ ಹೇಳಿದಿರಾ. ಸೊ ಇದು ಗ್ರೌಂಡ್ ರಿಪೋರ್ಟ್ ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ. ಮೈತ್ರಿಯಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋದ್ರ ಬಗ್ಗೆ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ.